ಅಧ್ಯಕ್ಷರೇ, ಇವತ್ತು ಒಂದು ನಿಗಮದ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಇವತ್ತು 187 ಕೋಟಿ, ಅದು ಸಿದ್ದರಾಮಯ್ಯ ಅಂತವರು ಇದೇ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದ ದಲಿತರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತೀನಿ ಅನ್ನೋಂಥದ್ದೊಂದು ಭರವಸೆ ಇತ್ತು. ಆದರೆ ಹೋದ 5 ವರ್ಷ, ಬಹುಶಃ 5 ವರ್ಷ ನಮ್ಮ SM ಕೃಷ್ಣ ಅವರ ನಂತರ ಪೂರ್ಣ ಪ್ರಮಾಣದ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಕಾಲದಲ್ಲಿ ಇಂಥ ಯಾವ ಆರೋಪಗಳು ಬಂದಿರಲಿಲ್ಲ. ಯಾವುದೇ ವ್ಯಕ್ತಿ ಯಾವುದೇ ಮುಖ್ಯಮಂತ್ರಿ ಅದು ಸ್ವಲ್ಪ ಸ್ವಜಾತಿ ಪ್ರೀತಿ ಇದ್ದೇ ಇರ್ತದೆ. ಅವ್ನು ಹೇಳಿದರು ಜಯೇಶ್ ಪಟೇಲ್ರು ಇದೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಟೀಕೆ ಮಾಡೋದು ಇದೇ ಸದನದಲ್ಲಿ ಇದ್ದೆ ನಾನು 94ರಿಂದ 99ರಲ್ಲಿ. ಇಲ್ಲೇ ಖರ್ಗೆ ಅವರು ಜಯೇಶ್ ಪಟೇಲ್ ಹೇಳಿದ್ರು, ನಿಮ್ಮ ಮುಖ್ಯಮಂತ್ರಿ ಸಚಿವಾಲಯದಲ್ಲಿ ಎಲ್ಲರೂ ಲಿಂಗಾಯತರಿದ್ದಾರೆ, ನಿಮ್ಮ ಸಚಿವ ಸಂಪುಟದಲ್ಲಿ ಹೆಚ್ಚು ಲಿಂಗಾಯತರಿದ್ದಾರೆ ಅಂದಾಗ ಜಯೇಶ್ ಪಟೇಲ್ ಒಂದು ಮಾತು ಹೇಳ್ತಾರೆ, ಲಿಸ್ಟ್ ಕೊಡ್ತಾರೆ. ಅದರಲ್ಲಿ ದಲಿತರು, ಹಿಂದುಳಿದವರು, ಬಂಜಾರ ಸಮಾಜದವರು, ಮುಸ್ಲಿಮು ಪಟ್ಟಿ ಕೊಟ್ಟ ಮೇಲೆ ಒಂದು ಮಾತು ಹೇಳ್ತಾರೆ, ಇನ್ನೊಂದು, ಹೌದಪ್ಪ ಲಿಂಗಾಯತನ ಹೆಚ್ಚು ಮಂತ್ರಿ ಮಾಡಿ ಅಂತ ಹೇಳ್ತಾರಲ್ಲ, ಲಿಂಗಾಯತರನ್ನ ಕರ್ನಾಟಕದಾಗ ಮಾಡಲಾರ್ದೇನು ಉತ್ತರ ಪ್ರದೇಶ ಕಾಶ್ಮೀರ್ನಾಗ ಮಾಡ್ಬೇಕು ಬರ್ತದ? ಆ ಮಾತು ಇವತ್ತು ಯಾವುದೇ ಆಗಲಿ, ಸಿದ್ದರಾಮಯ್ಯನವರು 5 ವರ್ಷದ ಬಗ್ಗೆ ಯಾರ್ದು ತಕರಲ್ಲ. ಅವರು ಹೋರಾಟ ಮಾಡ್ಯಾರ, ಸಂಘರ್ಷ ಮಾಡ್ಯಾರ. ಮೊನ್ನೆ 136 ಸೀಟ್ ಬರಬೇಕಾದ್ರೆ ಅವರು ದೊಡ್ಡ ಕೊಡುಗೆ ಇದೆ. ಇದರಲ್ಲಿ ನಾವು ಎರಡು ಮಾತು ಹೇಳೋದಿಲ್ಲ. ನಾವು ತಪ್ಪು ಮಾಡಿದ್ದೀವಿ, ನಾವು ಏನೇನು ಅನ್ಯಾಯ ಮಾಡಿದ್ವಿ, ನಾವೇನು ತಪ್ಪು ಮಾಡಿದ್ವಿ, ನಮ್ದು ಪಕ್ಷ ಎಲ್ಲಿ ಇದು ಆಯಿತು, ನಮಗೆ ಜನ ಶಿಕ್ಷೆ ಕೊಟ್ಟಾರೆ. ನಿಮ್ಗೆ 136 ಸೀಟ್ ಕೊಟ್ಟಾರಲ್ಲ, ಇನ್ನೋರಿಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ? ಎಲ್ಲ ಹೇಳ್ತೀರಿ ನೀವು, ಬಂಜಾರ ಇದೇನು ಬೋವಿ ಸಮಾಜದ್ದು ನಿಗಮ, ಯಾವುದ್ರಿ ಆದಿ ಜಾಂಬವ, ಅಲ್ಲಿಂದ ಎಲ್ಲ ಹಗರಣಗಳನ್ನು ತನಿಖೆ ಮಾಡಿ. ನೀವು ಬರೇ ಒಬ್ಬ ಮುಖ್ಯಮಂತ್ರಿ, ನೀವು ಈ ರಾಜ್ಯದ ಅತ್ಯಂತ ಹಿರಿಯ ನಾಯಕರು, ನೀವು ಯತ್ನಾಳ್ ನೀನು 2.5 ಕೋಟಿ ರೂಪಾಯಿ ಮಾತಾಡಿದೆಯಲ್ಲಪ್ಪ ಅನ್ನೋದು, ಅವನು ವೀರಯ್ಯನ ಒಳಗೆ ಹಾಕಿದ, ಅದಕ್ಕೆ ನಿಮ್ದೇನು ತಿಳೋದು, ಇದು ನಿಮ್ಮ ಗೌರವ ತರೋಂಥದ್ದಲ್ಲ. ನಾನು ನಿಮಗೆ ಅಭಿನಂದನೆ ಈಗ ಸಲ್ಲಿಸೋದಿಲ್ಲ, ಅವನ್ನ ರಾಜೀನಾಮೆ ತೊಗೊಂಡ್ರೆ ಅಂತೇಳಿ. ನೀವು ಇಲ್ಲಿ ದೊಡ್ಡ ತಪ್ಪು ಮಾಡಿದ್ರಿ. ನಿಜವಾಗಿಯೂ ನಿಮಗೆ ಕಳಕಳಿದ್ರೆ ಅವತ್ತೇ ಆ ಮಂತ್ರಿನ ಆ ಪರಿಸ್ಥಿತಿ ಏನು ಆ ನಿಗಮದ ಅಧ್ಯಕ್ಷರು ವಜಾ ಮಾಡಿದರೆ ನಾ ಇವತ್ತು ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ಅಧ್ಯಕ್ಷರೇ. ಆದರೆ ನೀವೇನು ಎಷ್ಟು ಪ್ರೆಷರ್ನಾಗದಿರಿ. ನಿಮ್ಮ ಫೈನಾನ್ಸ್ ಸೆಕ್ರೆಟ್ರಿನೂ ನನಗನ್ನಿಸ್ತದೆ, ನಿಮ್ಮ ಮಾತು ನಿಮಗೂ ಗೊತ್ತಾಯ್ತೋ ಇಲ್ಲೋ, ಯಾರು ಅವ್ರು ಕಂಟ್ರೋಲ್ ಮಾಡ್ಲಕತ್ತವ್ರು ಗೊತ್ತಿಲ್ಲ. ಇಲೆಕ್ಷನ್ ಇದೆ, ಇಲೆಕ್ಷನ್ ಟೈಮ್ನಾಗ ಎಷ್ಟು 50 ಕೋಟಿ ರೂಪಾಯಿ 21 ಮೇ 2024ಕ್ಕೆ ನಿಗಮಕ್ಕೆ ಟ್ರಾನ್ಸ್ಫರ್ ಆಗ್ತದೆ. ಅಂದರೆ ನಿಮ್ಮ ಅನುಮತಿ ಆದೇಶ ಮೇಲೆ ಆಗ್ಯದೋ ಅಥವಾ ನಿಮ್ಗೆ ಗೊತ್ತಲ್ಲಾರ್ದೇ ಆಗಿದೆ. ಇವತ್ತು ಈ ಫೈನಾನ್ಸ್ ಏನಿದೆಯಲ್ಲ ಅಧ್ಯಕ್ಷರೇ, ನಾನು ಕಮಿಟಿಯಲ್ಲಿ ನೋಡ್ತೀನಿ, ಭ್ರಷ್ಟರನ್ನ ರಕ್ಷಣೆ ಮಾಡುವಂಥದ್ದು ಕೆಲವು ಫೈನಾನ್ಸ್ದಲ್ಲಿ ಅಧಿಕಾರಿಗಳಿದ್ದಾರೆ. ನಾನೇ ಮೊನ್ನೆ ಪಬ್ಲಿಕ್ ಅಕೌಂಟ್ ಇದು ಯಾವುದು ನಮ್ಮ ಪಬ್ಲಿಕ್ ಅಂಡರ್ಟೇಕಿಂಗ್ ಕಂಪ್ನಿಯಾಗ ಕೇಳಿದೆ, ಫೈನಾನ್ಸ್ದವರೊಬ್ಬರು ಪ್ರತಿನಿಧಿ ಇದ್ರು, ಏನ್ರಿ ನೀವು ಅವ್ರ ಸಮರ್ಥನೆ ಮಾಡ್ಕೊಳಕ್ಕೆ ಬಂದಿರ ಒಬ್ಬ ಭ್ರಷ್ಟ ಅಧಿಕಾರಿನ? ಅದನ್ನು ಈ ರೀತಿ ಫೈನಾನ್ಸು ಶಿಸ್ತು ಅನ್ನೋಂಥದ್ದು ಉಳಿದಿಲ್ಲ. ಇಂಥ ಹಗರಣ ಆದರೆ ಏನು ಮಾಡ್ತಾಯಿತ್ತು ಫೈನಾನ್ಸ್ ಇಲಾಖೆ? ಅತೀಕ್ ಅವ್ರು ಏನು ಮಾಡ್ತಾಯಿದ್ರು? ಅದೇ ರೀತಿ ನಮ್ಮ ಪರಿಶಿಷ್ಟ ಪಂಗಡಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಮಂಜುನಾಥ್ ಪ್ರಸಾದ್ ಅವ್ರು ಏನು ಮಾಡ್ತಾಯಿದ್ರು? ಎಲ್ಲ ನೀವೇ ಇದ್ದೀರಿ. ಎಲ್ಲರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಿ ಯಾವ ನಿಗಮದಾಗ ಅದಾರ MDಗಳು ಅದೇ ಜಾತಿಯವ್ರು ಅದಾರ. ಯಾಕೆ ಆ ಜಾತಿಯವರು ಮಾಡ್ತಾರೆ? ಆ ಸಮಾಜದ ಕಡೆಯ ಕಷ್ಟಗಳನ್ನು ನೋಡಿ ಒಬ್ಬ IAS ಆಗಿರ್ತಾನೆ, ಒಬ್ಬ KS ಆಗಿರ್ತಾನೆ. ಆ ಸಮಾಜದ ನೋವುಗಳು ಗುರುತಿರ್ತಾವೆ ಅಂತೇಳಿ ಅದೇ ಸಮಾಜದಲ್ಲಿ MD ಮಾಡ್ತಾನೆ. ನೀವೇ ಕೂತು ಕಳ್ತನ ಮಾಡಿದ್ರೆ ನಮ್ಮ ಸುದೈವ ಅವೇನಾರು ಮುಖ್ಯಮಂತ್ರಿ ಲಿಂಗಾಯತರು ಇದ್ದಂದ್ರೆ, ಒಕ್ಕಲಿಗರು ಇದ್ದಂದ್ರೆ
ನೀವೆಲ್ಲ ಕೂಡಿ ಮಾನ್ ಹರಾಜಾಗಿ ಲಿಂಗಾಯತರು ದಲಿತ ವಿರೋಧಿ, ಲಿಂಗಾಯತರು ಅವ್ರ ವಿರೋಧಿ ಕುಡಿದು ಕುಪ್ಪಳಿಸ್ತಿದ್ರಿ. ಎಂದೂ ಸಂವಿಧಾನ ಬಗ್ಗೆ ಒಂದು 2-3 ಮಂದಿ ಇದ್ದೇ ಇರ್ತಾರೆ ಸಮಾಜದಲ್ಲಿ, ಅದನ್ನೇ ತೊಗೊಂಡು ಬುಕ್ಕ ಹಿಡ್ಕೊಂಡು ಅಡ್ಡಾಡ್ತೀರಿ ಇಡೀ ದೇಶ ತುಂಬ. ಸಂವಿಧಾನದಾಗ ಎಷ್ಟು ಪೇಜ್ ಅದ ಗೊತ್ತಿಲ್ಲ, ಎಷ್ಟು ಅನುಚ್ಛೇದ ಅದ ನಾವು ಗೊತ್ತಿಲ್ಲ, ಎಷ್ಟು ಅಮೆಂಡ್ಮೆಂಟ್ ಆಗ್ಯಾವ. 83 ಸಲ ನೀವೇ ಅಮೆಂಡ್ಮೆಂಟ್ ಮಾಡಿರಲ್ರಿ. ಈಗ ಯಾಕಂದ್ರೆ ಸಂವಿಧಾನ ಬಗ್ಗೆ ನಾವು ನಮ್ಮ ಕಾಲದಲ್ಲಿ ಏನಾಯಿತು ಅನ್ನೋಂಥಕ್ಕಿಂತ ನಾ ಇಷ್ಟೇ ಹೇಳ್ತೀನಿ, ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ನಿಮ್ಮದೇ ಆದಂಥ ಒಂದು ಗೌರವ ಇದೆ. ನೀವು ಗಟ್ಟಿಯಾಗಿ ನೋಡ್ರಿ, ಒಮ್ಮೆ ಅಧಿಕಾರ ಹೋಗುವುದೇ ಅದು ಇತಿಹಾಸದಲ್ಲಿ ಉಳಿಯಂಥ ಕೆಲಸ ಮಾಡಿ. ಅನೇಕ ಸಂದರ್ಭಗಳಲ್ಲಿ ವಿಧಾನಸಭಾಧ್ಯಕ್ಷರ ಬಗ್ಗೆ ಮಾತಾಡ್ತೀವಿ, ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಸ್ಪೀಕರ್ ಬಗ್ಗೆ ಮಾತಾಡ್ತೀವಿ, ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಟ್ಟ ವಿಚಾರದಲ್ಲಿ ಮಾತಾಡ್ತೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಂದೇ ಹೋಟ್ ಕಡಿಮೆ ಇದ್ದಿತ್ತು, ಬರೀ ಒಂದು ಹೋಟ್ ಅಂಬರೀಷ್ ಅಂತಂದು ಹಾಕ್ಸಿದ್ರೆ ಸರ್ಕಾರ ಉಳಿತಿತ್ತು. ಆದರೆ ವಾಜಪೇಯಿ ಹೇಳಿದ್ರು ನನಗೆ ಬೇಕಾಗಿಲ್ಲ ಅಂತ ಅಧಿಕಾರ. ಇವತ್ತು ಮುಖ್ಯಮಂತ್ರಿ ನಿಮ್ಮದೇ ಆದ ಗೌರವ ಇದೆ. ನಾನು ವಿರೋಧ ಪಕ್ಷನಾಗಿರ್ಬೋದು, ನೀವು ಅಹಿಂದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ನಾನು, ಬಸವರಾಜ ಬೊಮ್ಮಾಯಿ ಅವರು, ರಘುನಾಥ್ ಮಲ್ಕಾಪುರ ಎಲ್ಲ ನಿಮ್ಮ ಬೆಂಬಲ ಕೊಟ್ಟಿದ್ದೀವಿ. ಲಿಂಗಾಯತರಿದ್ರು ನಿಮ್ಮ ಬಗ್ಗೆ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.